ನೋಡಿ, ಬಡ್ಡಿ ಇಸ್ಲಾಮಿನ ಇಕಾನಮಿ ಹೇಗೆ ಅಂದರೆ ಬಡ್ಡಿ ನಿಷಿದ್ಧ ಮತ್ತು ಜಕಾತ್ ಕಡ್ಡಾಯ. ಆಗಲೇ ಮತ್ತು ಸಾಲ ಕೊಡುವುದನ್ನು ಬಹಳ ದೊಡ್ಡ ಪುಣ್ಯ ಕರ್ಮ ಅಂತ ಹೇಳಿದೆ ಇಸ್ಲಾಂ. ಅದು ಎಲ್ಲಿ ತನಕ ಅಂದರೆ ದಾನ ಮಾಡುವುದಕ್ಕಿಂತ ಶ್ರೇಷ್ಠ ಅಂತ. ನೀವೊಬ್ಬರಿಗೆ ದಾನ ಮಾಡುವುದು, ನಮ್ಮ ಬಳಿಗೆ ಸಹಾಯಕ್ಕಾಗಿ ಬರುವವರೆಲ್ಲ ಅಗತ್ಯ ಇರುವವರು ಅಂತ ಹೇಳಿಕ್ಕೆ ಆಗುವುದಿಲ್ಲ. ಕೆಲವರು ಅಭ್ಯಾಸ ಆದವರು ಇರ್ತಾರೆ. ಸಾಲ ಅಂದರೆ ಸಾಲ ಕೊಡುವುದು ಅದು ಕೆಲವೊಮ್ಮೆ ದಾನ ಧರ್ಮಗಳಿಗಿಂತಲೂ ಶ್ರೇಷ್ಠವಾದದ್ದು ಅಂತ. ಅಂದರೆ ಬಡ್ಡಿಗೆ ಅಲ್ಲ, ಬಡ್ಡಿ ರಹಿತವಾಗಿ ನೀವೊಬ್ಬರಿಗೆ ಸಾಲ ಕೊಡುವುದು ಅಂದರೆ ಇಸ್ಲಾಂ ಕಲಿಸಿಕೊಡುವ ಇಕಾನಮಿ ಅದು. ಇಸ್ಲಾಮಿನ ಇಕನಾಮಿಕ್ ಸಿಸ್ಟಮ್ ಹಾಗೆ, ಬಡ್ಡಿ ನಿಷಿದ್ಧ, ಅಲ್ಲಿ ಬಡ್ಡಿ ಅಂಶಗಳೇ ಇರಬಾರ್ದು ಅಂತ. ಮಾತ್ರ ಜಗತ್ತಿನಲ್ಲಿ ಇವತ್ತು ನಾನು ಪ್ರಥಮವಾಗಿ ಹೇಳಿದಂತೆ ಜಗತ್ತಿನ ಇಕಾನಮಿ ಬಡ್ಡಿ ಆಧಾರಿತ ಇಕಾನಮಿ. ಅಂದರೆ ಯಹೂದಿಯರು ಈ ಜಗತ್ತಿಗೆ ಬಡ್ಡಿಯ ಸಿಸ್ಟಮನ್ನು ಕಲಿಸಿಕೊಟ್ಟಿದ್ದಾರೆ. ಜಗತ್ತಿನ ಎಲ್ಲ ಪ್ರಮುಖ ಬ್ಯಾಂಕ್ಗಳನ್ನು ಅವರು ನಿಯಂತ್ರಿಸ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಬಡ್ಡಿಯ ಸಿಸ್ಟಮ್ ನಡೆಯುತ್ತಾ ಇದೆ. ಬಡ್ಡಿ ರಹಿತವಾದ ಸಿಸ್ಟಮ್ ಇರುವ ದೇಶಗಳು ಇವೆ. ಅರೇಬಿಯಾದಲ್ಲಿ, ಅರಬ್ ದೇಶಗಳಲ್ಲಿ ಬಡ್ಡಿ ಇಲ್ಲದ, ಇಂಟ್ರೆಸ್ಟ್ ಇಲ್ಲದ ಮನೆ ಕಟ್ಟಲಿಕ್ಕೆ, ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ, ಬೇರೆ ಯಾವುದೇ ಅಗತ್ಯಗಳಿಗೆ ಬಡ್ಡಿ ಇಲ್ಲದೆ ಸಾಲ ಕೊಡುವಂತಹ ಇಸ್ಲಾಮಿಕ್ ಬ್ಯಾಂಕಿಂಗ್ಗಳು ಕಾರ್ಯಾಚರಿಸುತ್ತಿವೆ ಎಂದು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬಡ್ಡಿ ಇಲ್ಲದ ಇಂಟ್ರೆಸ್ಟ್ ರಹಿತ ಇಕಾನಮಿ ಜಗತ್ತಿನಲ್ಲಿ ಧಾರಾಳ ಕಡೆಗಳಲ್ಲಿದೆ. ಆದ್ದರಿಂದ ಬಡ್ಡಿಯೇ ನಡೆಸಬೇಕು, ಬಡ್ಡಿಯಲ್ಲಿಯೇ ಇರಬೇಕು ಎಂಬುದು ಖಂಡಿತ ಅನಿವಾರ್ಯ ಅಲ್ಲ. ಮತ್ತು ಇಸ್ಲಾಮಿನಲ್ಲಿ ಸಾಲ ಮಾಡುವುದಕ್ಕೆ ಪ್ರೋತ್ಸಾಹ ಇಲ್ಲ. ಇಸ್ಲಾಮಿನಲ್ಲಿ ಸಾಲ ಮಾಡಬಾರದು ಅಂತಲೇ ಹೇಳಿದೆ. ಕೆಲವೊಮ್ಮೆ ಏನಾಗ್ತದೆ, ಮನುಷ್ಯನ ಅಗತ್ಯಗಳ ಬಗ್ಗೆ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ನೀವು ಹೇಳಿದಿರಲ್ಲ. ಮನುಷ್ಯನ ಅಗತ್ಯಗಳು ಮುಗಿಯುವುದು ಅಂತ ಇಲ್ಲ. ಆದ್ದರಿಂದ ಮನುಷ್ಯ ಬಹಳಷ್ಟು ಸಂದರ್ಭಗಳಲ್ಲಿ ನಾವೆಲ್ಲ ಸಾಲಗಾರರಾಗುವುದು ಯಾಕೆಂದರೆ, ನನ್ನ ಮಕ್ಕಳಿಗೆ ಏನಿರಲಿಲ್ಲ, ರೇಷನ್ ಇರಲಿಲ್ಲ ಮನೆಯಲ್ಲಿ, ರೇಷನಿಗಾಗಿ ನಾನು ಸಾಲ ಮಾಡಿದ್ದೇನೆ ಅಂತ ಹೇಳುವವರು ಬಹಳ ಕಡಿಮೆ ಇರಬಹುದು. ನೋಡಿ, ಸಮಾಜದಲ್ಲಿ ಇವತ್ತು ಎಲ್ಲರೂ ಸಾಲಗಾರರು, ಸಾಲ ಇಲ್ಲದವರು ಯಾರಿಲ್ಲ. ನೀವು ಆ ಸಾಲಗಾರರೊಂದಿಗೆ ಕೇಳಿ, ಯಾಕೆ ನೀವು ಸಾಲ ಮಾಡಿದ್ದೀರಿ ಅಂತ ಕೇಳಿದರೆ, ನನ್ನ ಮಕ್ಕಳಿಗೆ ಹಸಿವಿತ್ತು, ರೇಷನ್ ಇರಲಿಲ್ಲ, ಅದಕ್ಕೆ ನಾನು ಸಾಲ ಮಾಡಿದ್ದು ಅಂತ ಹೇಳುವವರು ಯಾರು ಇರಲಿಕ್ಕಿಲ್ಲ. ನನ್ನ ಮಕ್ಕಳಿಗೆ ಡ್ರೆಸ್ ಇರಲಿಲ್ಲ ಹಬ್ಬಕ್ಕೆ, ಅದಕ್ಕೆ ನಾನು ಸಾಲ ಮಾಡಿದ್ದೇನೆ ಎಂದು ಹೇಳುವವರು ಇಲ್ಲ. ನನ್ನ ಮಗ ಆಸ್ಪತ್ರೆಯಲ್ಲಿದ್ದ, ಬಿಲ್ ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ, ಅದಕ್ಕೆ ಸಾಲ ಮಾಡಿದ್ದೇನೆ ಎಂದು ಹೇಳುವವರು ಬಹಳ ವಿರಳ. ಮತ್ತೆ ನೀವು ಯಾಕೆ ಸಾಲಗಾರರಾದ್ದು ಯಾಕೆಂದ್ರೆ ಇದ್ದ ಸವಲತ್ತು ಸಾಕಾಗದೆ ಹೆಚ್ಚಿಸಲಿಕ್ಕೆ ಹೋಗಿ ಲೈಫ್ ಅನ್ನ ಬೇರೆಯವರ ದುಡ್ಡಲ್ಲಿ ಎಂಜಾಯ್ ಮಾಡಿ ಒಂದು ಸಮಾಜಕ್ಕೆ ಶೋ ಆಫ್ ಮಾಡಬೇಕು. ಅಂದ್ರೆ ನನ್ನ ಮನೆಯ ವಿಸ್ತೀರ್ಣವನ್ನು ನಿರ್ಧರಿಸುವುದು ನನ್ನ ಪಕ್ಕದವನ ಮನೆ. ನನ್ನ ಮನೆ ಎಷ್ಟು ದೊಡ್ಡದಿರಬೇಕು ಅಂತ, ನನ್ನ ಮನೆಯ ವಿಸ್ತೀರ್ಣ ಇಷ್ಟು ಸ್ಕ್ವೇರ್ ಫೀಟ್ ಇರಬೇಕು ಅಂತ ನಿರ್ಧರಿಸುವುದು ನನ್ನ ಸಾಮರ್ಥ್ಯ ಅಲ್ಲ. ಅವನ ಮನೆ ಅಥವಾ ನನ್ನ ಫ್ರೆಂಡ್ಸ್ಗಳ ಮನೆ. ಇದು ನಾವು ಸಾಲಗಾರರಾಗಲಿಕ್ಕೆ ಕಾರಣ. ಆದ್ದರಿಂದ ಬದುಕಿನಲ್ಲೆಲ್ಲ ಸಾಲ ಮಾಡದೇ ಬದುಕಲಿಕ್ಕೆ ಸಾಧ್ಯ ಅಂತ ಅಲ್ಲ ಹೇಳುವುದು. ಆದರೆ ಬದುಕಿಗೆ ಕೆಲವು ಚೌಕಟ್ಟುಗಳಿದ್ದರೆ, ಬದುಕಿನಲ್ಲಿ ಸರಳತೆಯನ್ನು ಬಹಳ ನಿಷ್ಠೆಯಿಂದ ಪಾಲಿಸುವುದಾದರೆ ಖಂಡಿತ ಸಾಲಗಳಿಂದ ಮುಕ್ತವಾಗಿ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇದೆ.